ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್. ಬೇಸಿಕಲಿ ನಾನು ನರ ಮತ್ತು ಮಾನಸಿಕ ತಜ್ಞ. ಸುಮಾರು 6 ವರ್ಷಗಳ ಕಾಲ ನಿಮ್ಹಾನ್ಸ್ನಲ್ಲಿ ಸೇವೆ ಮಾಡಿ 2009ರಲ್ಲಿ ಕ್ಯಾಡ್ MS ಟ್ರಸ್ಟ್, ಕೇರ್ ಅಟ್ ಡೋರ್ ಮೆಡಿಕಲ್ ಸರ್ವಿಸ್ ಅಂತ ಒಂದು ಟ್ರಸ್ಟ್ನ ವಿಜಯನಗರದಲ್ಲಿ ನಾನು ಮತ್ತು ನನ್ನ ಶ್ರೀಮತಿ ದೀಪಾ ಅವರು ಪ್ರಾರಂಭ ಮಾಡಿ ದೀಪಶ್ರೀ ಆಸ್ಪತ್ರೆ, ದೀಪಶ್ರೀ ಪುನಶ್ಚೇತನ ಕೇಂದ್ರ, ದೀಪಶ್ರೀ ವೃದ್ಧಾಶ್ರಮ, ದೀಪಶ್ರೀ ರಿಹ್ಯಾಬಿಲಿಟೇಷನ್ ಸೆಂಟರ್ ಫಾರ್ ಬೆಗ್ಗರ್ಸು, ಭಿಕ್ಷುಕರಿಗೆ ಪುನಶ್ಚೇತನ ಕೇಂದ್ರ, ಮಂಗಳಮುಖಿಯರಿಗೆ ಒಂದು ಹಾಸ್ಟೆಲ್ಲು, ಇಷ್ಟು ಮತ್ತು ಇತ್ತೀಚೆಗೆ ನಶಾಮುಕ್ತ ಭಾರತ ಅಭಿಯಾನ. ಇದು 2020-21ರಲ್ಲಿ ರಾಜ್ಯಪಾಲರಾದ ಇವರು ಮಿನಿಸ್ಟರು ತವರ್ಚಂದ್ ಗೆಹ್ಲೋಟ್ ಅವರು 2000 ಆಗಸ್ಟ್ 15, 2020ನಲ್ಲಿ ದೆಹಲಿನಲ್ಲಿ ಪ್ರಪ್ರಥಮವಾಗಿ ಲಾಂಚ್ ಆಯಿತು. ಮೊದಲನಾಗಿ ನಮ್ಮ ಕರ್ನಾಟಕದಲ್ಲಿ 6 ಜಿಲ್ಲೆಗಳನ್ನು ಐಡೆಂಟಿಫೈ ಮಾಡಿದ್ರು. ಪ್ರಪ್ರಥಮವಾಗಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಕ್ಯಾಡ್ MS ಟ್ರಸ್ಟು ಮತ್ತು ಏನು ಕರ್ನಾಟಕ ರಾಜ್ಯ ಜಿಲ್ಲಾ ಅಂಗವಿಕಲ ಅಧಿಕಾರಿಗಳು ಎಲ್ಲ ಸೇರಿ 2021ರಲ್ಲಿ KAS ಭವನದಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಮೊದಲು ಪ್ರಾರಂಭ ಮಾಡಿದೋ. ಮತ್ತು ಅದ್ರ ಜೊತೆಗೆ ಒಂದು 13 ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇದು ಒಂದು ವಾಕಥಾನು, ಒಂದು ಮ್ಯಾರಥಾನ್ ಎಲ್ಲ ಮಾಡಿದೋ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು. ಈಗ ಇದನ್ನೇ ಸುಮಾರು 31 ಜಿಲ್ಲೆಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಶಾಮುಕ್ತ ಭಾರತ ಅಭಿಯಾನ ಒಂದು ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಎಫೆಕ್ಟಿವ್ ಆಗಿ ನಡೀತಾ ಇದೆ. ಈ ದಿನದ ಮಹತ್ವ ಅಂತಂದರೆ 26 ಜೂನ್ 2026 ಏನಿದೆ, ಒಂದು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸು ಮತ್ತು ಪ್ಲೆಡ್ಜ್ ಟೇಕಿಂಗ್ ಸೆರೆಮನಿ ಅಂತ ನಾವು ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ಸುಮಾರು ಜಿಲ್ಲಾಂಗವಿಕಲ ಕಲ್ಯಾಣಾಧಿಕಾರಿಗಳು ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರು ಮತ್ತು ನಮ್ಮ ಸುತ್ತಮುತ್ತ ಹಳ್ಳಿನ ಕೊಡಿಗೆಹಳ್ಳಿ, ಮಂಗನಹಳ್ಳಿ ಮತ್ತು ದೀಪಶ್ರೀ ಆಸ್ಪತ್ರೆ ಸಂಸ್ಥೆ ಮತ್ತು ಏನಿದು ಎಲ್ಲ MRW, BRW ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ನನ್ನ ಮುಖ್ಯ ಉದ್ದೇಶ ಈ ಏನೋ ಒಂದು ನಶಾಮುಕ್ತ ಭಾರತ ಬರೀ ಮಾತಲ್ಲಿರಬಾರ್ದು, ಒಂದು ಅಟ್ಲೀಸ್ಟ್ ಒಂದು ಇಂಪ್ಲಿಮೆಂಟ್ ಆಗಬೇಕು. ಸ್ಟ್ರಿಕ್ಟ್ಲಿ ಲೆಜಿಸ್ಲೇಷನ್, ಒಂದು ಏನು ಇಲ್ಲಿವರೆಗೆಲ್ಲ ಹಿತೈಷಿಗಳು ಹೇಳ್ದಂಗೆ ಒಂದು ಲೆಜಿಸ್ಲೇಷನ್ ಇಂಪ್ಲಿಮೆಂಟ್ ಆಗಬೇಕು. ಸ್ಟ್ರಿಕ್ಟ್ ರೂಲ್ಸ್ ಇದ್ದಷ್ಟು ಒಂದು ಏನಿದೆ ಇವಾಗ ಹೆಚ್ಚಿನದಾಗಿ ಯುವ ಪೀಳಿಗೆ ಡ್ರಗ್ಸ್ ಬಗ್ಗೆ ಇನ್ವಾಲ್ವ್ ಆಗಿ ಒಂದು ದೇಹದ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಒಂದು ಸಾಂಸಾರಿಕ ಜೀವನ ಎಲ್ಲ ಕಳ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿ ಒಂದು ಏನಿದು ನಾನು ಹೇಳ್ದಂಗೆ ಈ ಅರಿವು ಬರೀ ಅರಿವಾಗೇ ಇರಬಾರ್ದು, ಅಟ್ಲೀಸ್ಟ್ ಎಫೆಕ್ಟಿವ್ ಆಗಬೇಕು. ಎಲ್ಲರೂ ಒಂದು ಮನೆಯಲ್ಲಿ ಒಂದು ಏನೊಂದು ಫಸ್ಟು ಮನೆ, ಆಮೇಲೆ ಒಂದು ಕಮ್ಯುನಿಟಿ, ಆಮೇಲೆ ಜಿಲ್ಲೆ, ಆಮೇಲೆ ರಾಜ್ಯ, ಆಮೇಲೆ ದೇಶ, ಈ ಥರ ಹೆಚ್ಚು ಪ್ರಮಾಣದಲ್ಲಿ ಒಂದು ಡ್ರಗ್ಸು, ಒಂದು ಆಲ್ಕೋಹಾಲ್ ಬಗ್ಗೆ ಒಂದು ಅವೇರ್ನೆಸ್ ಬಂದು ಎಲ್ಲ ಜನ ಒಂದು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.